ಸ್ಪೆಷಲ್ ಐಟಮ್ ತೊಗೊಂಡ್ಬಿಟ್ಟಿದ್ದೀರಾ? ಹಾಂ ಹೌದು ಸರ್. ನೋಡಿ ಸರ್, ಈಗ ನಾವು ನಾರ್ಮಲಿ ಎಲ್ಲ ಇಂಟೀರಿಯರ್ಸಲ್ಲಿ ನಾರ್ಮಲ್ ಲ್ಯಾಮಿನೇಟ್ಸು, ವುಡನ್ ಲ್ಯಾಮಿನೇಟ್ಸು ಆ ಥರ ಸುಮಾರು ನೋಡಿದ್ದೀವಿ. ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಲ್ಯಾಮಿನೇಟ್ಸು, ಅಂದರೆ ಆ ಫೀಲೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸರ್. ಏನು ಫೀಲ್ ಇರುತ್ತೆ ಇದು? ಎಲ್ಲ ಸ್ಮೂತ್ ಫಿನಿಶು. ಮತ್ತು ಇದರಲ್ಲಿ ಏನಂದರೆ ಇದು 90 ಡಿಗ್ರಿ ಬ್ಯಾಂಡೇಬಲ್ಲು, ಅಂದರೆ ಕ್ರಾಸ್ ಇದರಲ್ಲಿ ಮತ್ತು ಸ್ಟ್ರೇಟ್ ಗ್ರೈನ್ಸಲ್ಲಿ ಎಲ್ಲ ಥರದಲ್ಲಿ ಇದರಲ್ಲಿ ಸಿಗುತ್ತೆ ನಿಮಗೆ. ಇದು ನೋಡಿ ಸರ್, ವುಡನ್ ಫಿನಿಶ್ ಬೇಕಾದ್ರೆ ವುಡನ್ನು. ಇದು ನೋಡಿ ಸರ್, ರಸ್ಟಿಕ್ ಫಿನಿಶಲ್ಲಿ ಸ್ಟೋನ್ ಫಿನಿಶ್ ಅಲ್ವಾ ಇದು? ಇದು ರಸ್ಟಿಕ್ ಫಿನಿಶು. ಇವೆಲ್ಲ ಫೀಲ್ ಆಗುತ್ತೆ ಸರ್ ನಿಮಗೆ, ಆ ಫೀಲ್ ಮಾಡ್ಬೋದು ನೀವು. ಟಚ್ ಅಂಡ್ ಫೀಲ್ ಮಾಡಿ. ಹೌದು ಸರ್. ಇವೆಲ್ಲ ಅಂದರೆ ಸರ್ ಲ್ಯಾಮಿನೇಟ್ ಡಿಫ್ರೆಂಟ್ ಲ್ಯಾಮಿನೇಟು. ಓಕೆ. ಅಂದರೆ ನಿಮಗೆ ನಾರ್ಮಲಿ ಯಾವ ಕ್ಯಾಟ್ಲಾಗಲ್ಲಿ ಈ ಥರ ಲ್ಯಾಮಿನೇಟ್ ಸಿಕ್ಕಲ್ಲ. ರೇರ್ ಇದು? ರೇರ್ ಸರ್, ತುಂಬ ರೇರ್ ಸರ್. ಓಕೆ. ಇವೆಲ್ಲ ಸ್ವಲ್ಪ ಯೂನಿಕ್ ಐಟಮ್ಸು, ಸ್ವಲ್ಪ ಹೈ ಲಕ್ಸುರಿ ಲುಕ್ಕಲ್ಲಿ. ಮತ್ತೆ ನಾವು ಸೇಮ್ ವೀನಿಯರ್ಗೆ ಮ್ಯಾಚಿಂಗ್ ಯಾವ ಥರ ಇರುತ್ತೆ ಆ ಥರ ಮ್ಯಾಚಿಂಗಲ್ಲಿ ಲ್ಯಾಮಿನೇಟ್ಸು ಆ ಥರ ಇದು ಎಲ್ಲ ಸರ್. ಏನು ರೇಟ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇವೆಲ್ಲ 1600 1800 ರೂಪಾಯಿಂದ ಸ್ಟಾರ್ಟ್ ಇದೆ ಸರ್. ಇದು ಅಂದರೆ ಲ್ಯಾಮಿನೇಟಲ್ಲೇ ಮಾರ್ಬಲ್ ಶೇಡ್ಸ್. ಮಾರ್ಬಲ್ ಶೀಟ್. ಹೌದು. ಈ ಸ್ಪಾರ್ಕಲ್ ನೀವೇನು ನೋಡ್ತಾ ಇರಲ್ಲ ಸರ್, ಆ ಎಲ್ಲ ಫೀಲ್ ಬರುತ್ತೆ ಸರ್. ಮೆಟಾಲಿಕ್ ಅಲ್ವಾ ಇದು? ಹೌದು, ಮೆಟಾಲಿಕ್ ಸರ್. ಈಗ ಇದ್ರಲ್ಲಿ ನೋಡಿ ಸರ್, ವಾವ್. ಅದೇ ಎಲ್ಲ ಇದು ಎಲ್ಲ ಯೂನಿಕ್ ಐಟಮ್ ಸರ್. ಇವೆಲ್ಲ ನಮಗೆ 2000 2200 ಆ ಥರ ರೇಂಜ್ ಬರುತ್ತೆ. ಇದು ನೋಡಿ ಸರ್, 8x4 ಶೀಟ್ ಹೇಳ್ತಾ ಇದ್ದೀರಾ ನೀವು ಅಲ್ವಾ? ಹೌದು. ಇಲ್ಲಿ ನೋಡಿ, ಆ ಫೀಲ್ ಟಚ್ ಮಾಡಿ ಫೀಲ್ ನೋಡಿದ್ರೆ ಸರ್ ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಸ್ಟೋನ್ ಫಿನಿಶ್ ಇದೆ. ಸ್ಟೋನ್ ಫಿನಿಶ್ ಸರ್, ಎಲ್ಲ ಸ್ಟೋನ್ ಫಿನಿಶ್. ಓಕೆ. ನೋಡಿ ವೀಕ್ಷಕರೇ, ಈ ತರ ಈಗ ಸುಮಾರು ಐಟಮ್ಸ್ ಇದರಲ್ಲಿ ಅಂದ್ರೆ ಇಂಟೀರಿಯರ್ ಮೆಟೀರಿಯಲ್ಸ್ ಅಲ್ಲಿ ಬಂದೈತೆ. ನಾವು ಈಗ ಸೇಮ್ ಟೈಲ್ಸ್ ಹೆಂಗ್ ಬರುತ್ತೆ ಆ ತರ ಲುಕ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದೈತೆ. ನಮ್ಮ ಫ್ಲೋರಿಂಗಿಗೆ ಮ್ಯಾಚ್ ಮಾಡ್ಕೋಬಹುದು. ಹೌದು ಸರ್, ಫ್ಲೋರಿಂಗ್ ಮ್ಯಾಚ್ ಮಾಡ್ಬೋದು. ಆಮೇಲೆ ಹಂಗೆ ನೋಡಿದ್ರೆ ನಮಗೆ ಕಿಚನ್ ಅಲ್ಲಿ ಒಂದು ಆಕ್ರಿಲಿಕ್ ಲ್ಯಾಮಿನೇಟು. ಆಕ್ರಿಲಿಕ್ ಲ್ಯಾಮಿನೇಟ್ ನಮ್ಮ ಹತ್ರ ಸುಮಾರು ಹೊಸ ಹೊಸ ಕಲರ್ಸ್ ಬಂದೈತೆ. ಇವೆಲ್ಲ ಆಕ್ರಿಲಿಕ್ ಲ್ಯಾಮಿನೇಟ್ ಸರ್. ಇವೆಲ್ಲ ಆಕ್ರಿಲಿಕ್? ಹೌದು ಸರ್. ಆಕ್ರಿಲಿಕ್ ಬಂದು ಸ್ಟಾರ್ಟಿಂಗ್ ಜಸ್ಟ್ ಒಂದು 3000 ರುಪೀಸಿಂದ ಸ್ಟಾರ್ಟ್ ಇದೆ ಸರ್. 3000? ಹೌದು. ಅದು 1.5 mm ಥಿಕ್ನೆಸ್ ಅಲ್ಲಿ ಬರುತ್ತೆ. 1.5 mm? ಹೌದು ಸರ್. ನಿಮ್ಗೆ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಸರ್. ನೋಡಿ, ಇವೆಲ್ಲ ಮಾರ್ಬಲ್ ಶೇಡ್ಸ್ ಅಲ್ಲಿ, ಸ್ಪಾರ್ಕಲ್ ಅಲ್ಲಿ, ಪೇಸ್ಟಲ್ ಕಲರ್ಸು ಆ ಥರ ಸುಮಾರು ಇದಾವೆ. ಈಗ ಏನಾಗಿದೆ ನೆಕ್ಸ್ಟ್ ಅಂದರೆ ಸರ್, ಈಗ ತುಂಬ ಜನ ಈಗ ಆಕ್ರಿಲಿಕ್ ನಮ್ಗೆ ಬೇಡ, ನಾರ್ಮಲ್ ಲ್ಯಾಮಿನೇಟೇ ಬೇಕು ಅಂದರೆ ಸ್ಯಾಮ್ ಆಕ್ರಿಲಿಕ್ ಥರನೇ ಸೇಮ್ ಪೇಸ್ಟಲ್ ಕಲರ್ಸಲ್ಲೂ ನಮ್ಮ ಹತ್ರ ಇದು ಬಂದೈತೆ, ಲ್ಯಾಮಿನೇಟ್ಸ್ ಬಂದೈತೆ. ಪೇಸ್ಟಲ್ ಕಲರ್ಸ್ ಈಗ ಎಲ್ಲ ಟ್ರೆಂಡಿಂಗ್ ಏನು ನಡೀತಾ ಇದೆ ಸರ್, ಎಲ್ಲ ಪೇಸ್ಟಲ್ ಕಲರ್ಸ್ ಟ್ರೆಂಡಿಂಗ್ ನಡೀತಾ ಇದೆ. ಪೇಸ್ಟಲ್ ಟ್ರೆಂಡಿಂಗ್. ಹೌದು ಸರ್. ನೋಡಿ, ಮಾರ್ಬಲ್ ಅಲ್ಲಿ ಈ ಫ್ಲೂಟೆಡ್ ಲ್ಯಾಮಿನೇಟ್ಸು. ಇದು ನೋಡಿ, ಮಾರ್ಬಲ್ ಲ್ಯಾಮಿನೇಟ್ಸು, ಪೇಸ್ಟಲ್ ಕಲರ್ಸ್ ಅಲ್ಲಿ ಫ್ಲೂಟೆಡ್ ಥರ ಲ್ಯಾಮಿನೇಟ್ಸು. ಸೂಪರ್ ಆಗಿದೆ ಕಲರ್ಸ್ಗಳಿದು. ಅಂದ್ರೆ ಯಾವ ಥರ ಕಲರ್ಸ್ ಬೇಕು, ಏನು ಟ್ರೆಂಡಿಂಗ್ ಇದೆ ಆ ಥರ ಎಲ್ಲ ಕಲರ್ಸು. ಇದು ನೋಡಿ ಸರ್, ಇದು ಹಿಂಗಿದೆ. ಅಂದ್ರೆ ನಾವು ಬಟ್ಟೆ ಹಿಂಗ್ ಮ್ಯಾಚ್ ಮಾಡ್ತೀವಿ ಸರ್, ಆ ಥರ ನಾವು ಇದನ್ನ ಲ್ಯಾಮಿನೇಟ್ನ ಮ್ಯಾಚ್ ಮಾಡ್ಬೋದು. ಆ ಥರ ಟ್ರೆಂಡ್ ಬಂದ್ಬಿಟ್ರೆ ನಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಅಲ್ವಾ? ಓಕೆ ಓಕೆ. ಇಲ್ಲಿ ನೋಡಿ ಸರ್, ಅಂದ್ರೆ ಪೇಸ್ಟಲ್ ಅಂದ್ರೆ ಪ್ಲೇನೇ ಇಲ್ಲ, ಅದ್ರಲ್ಲೂ ಕೂಡ ಡಿಸೈನ್ ಕೂಡ ಇದೆ, ಎಂಬೋಸ್ ಡಿಸೈನ್ ಇದೆ ಸರ್. ನೋಡಿ, ಸೊ ಇಲ್ಲಿ ಈ ತರ ಬರುತ್ತೆ ಅಂತ. ಹೌದು ಸರ್. ಹೌದು ಸರ್. ಇದು ಹಾಕಿದ್ರೆ ಯಾವ ತರ ಬರ್ಬೋದು. ವಾವ್. ಈ ಥರ ಪೇಸ್ಟಲ್ಲೂ ಸುಮಾರು ಕಲರ್ಸು, ಸುಮಾರು ಪ್ಯಾಟರ್ನ್ಸು. ಇದು ನೋಡಿ ಸರ್, ಸೇಮ್ ಗ್ಲೋಸಿನೂ ಇಲ್ಲ, ಮ್ಯಾಟು ಇಲ್ಲ, ಅದ್ರ ಸೇಮ್ ಲೂವರ್ಸ್ ಹೆಂಗ್ ಬರುತ್ತೆ ಸೇಮ್ ಆ ಥರ. ಓಕೆ ಓಕೆ ಓಕೆ. ಇದು ನೋಡಿ, ಲೆದರ್ ಫಿನಿಶು. ಇದೆಲ್ಲ ಲೆದರ್ ಫಿನಿಶ್ ಸರ್. ಇದೆಲ್ಲ ಲೆದರ್ ಸರ್. ಇದು ಚೆಕ್ಸ್ ಫಿನಿಶು. ಅಂದರೆ ತುಂಬ ವೆರೈಟಿ ತುಂಬ ಬಂದೈತೆ ಸರ್. ಡಿಪೆಂಡ್ ನೀವು ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ, ಇಲ್ಲ ನಿಮ್ಗೆ ಯಾವ ಥರ ಥೀಮ್ ಇದೆ ಆ ಥೀಮ್ ಪ್ರಕಾರ ನಾವು ಮ್ಯಾಚ್ ಮಾಡ್ಕೋಬಹುದು. ಇವೆಲ್ಲ ಪೇಸ್ಟಲ್ ಕಲರ್ ಸರ್. ಓಕೆ. ಈ ಥರ ಎಲ್ಲ ನಾವು ಕಿಚನ್ಗೆ, ವಾರ್ಡ್ರೋಬ್ಸ್. ಇದು ನೋಡಿ ಸರ್, ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಗ್ರೀನ್ ಶೇಡ್ ಅಲ್ಲ ಸರ್ ಇದು? ಹೌದು, ಗ್ರೀನ್ ಶೇಡ್ಸ್. ಸಿಯಾ ಗ್ರೀನ್ ಅಂತ. ಈ ಗ್ರೀನ್ ಅಲ್ಲೇ 4-5 ಕಲರ್ ಬರುತ್ತೆ ನೋಡಿ. ಇದು ಒಂದು ಸಫೆಲ್ ಗ್ರೀನು, ಸೋಯಲ್ ಗ್ರೀನು, ರೂಟ್ ಗ್ರೀನು, ಆಮೇಲೆ ಸ್ಪೆಲ್ ಗ್ರೀನು, ಸಿಯಾ ಗ್ರೀನು. ಅಂದ್ರೆ ಗ್ರೀನಲ್ಲೂ ಒಂದೇ ಇಲ್ಲ ಸರ್, ಗ್ರೀನಲ್ಲೇ ಸುಮಾರು ಕಲರ್ಸ್. ಹೌದು, ಮಲ್ಟಿಪಲ್ ಆಪ್ಷನ್ಸ್ ಇದಾವೆ ಸರ್. ಅದರಲ್ಲಿ ಗ್ಲೋಸಿ ಇದೆ, ಮ್ಯಾಟ್ ಇದೆ, ಫ್ಲೂಟೆಡ್ ಇದೆ, ಟೆಕ್ಸ್ಚರ್ ಇದೆ, ಅದು ಸುಮಾರು ಆಪ್ಷನ್ಸ್ ಇದೆ. ಆದರೆ ಈಗ ವುಡನ್ ಅಂದ್ರೆ ಸರ್ ಕಾಮನ್ ಆಗೋಯ್ತು. ವುಡನ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಕಡೆ ಬಂದ್ಬಿಟ್ಟಿದೆ. ಪೇಸ್ಟಲ್ ಮತ್ತೆ ಈ ಥರ ಲ್ಯಾಮಿನೇಟ್ಸ್ ನಿಮಗೆ ಸಿಗೋದು ಸ್ವಲ್ಪ ಕಷ್ಟ ಸರ್. ಮತ್ತೆ ಅದಾದ್ಮೇಲೆ ನೋಡಿದ್ರೆ ನಾವು ಫ್ಲೂಟೆಡ್ ಅಲ್ಲಿ ಈಗ ನಾವು ನಾರ್ಮಲಿ ರಾಫ್ಟರ್ಸ್ ಅಂದ್ರೆ ಎಲ್ಲ ಕಡೆ ಇರುತ್ತೆ. ಇದು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ರಾಫ್ಟರ್ಸ್. ರಾಫ್ಟರ್ಸ್ ಅಲ್ಲಿ ಡಿಫ್ರೆಂಟ್ ರಾಫ್ಟರ್ಸ್ ಸರ್. ಓಕೆ. ಅಂದ್ರೆ ಸ್ಮಾಲ್ ಪೀಸಸ್. ಇದ್ರಲ್ಲಿ ನಿಮಗೆ 9.5 ಫೀಟು, 8 ಫೀಟು ಆ ಥರ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಓಕೆ ಓಕೆ ಓಕೆ. ಇಲ್ಲ ನಿಮಗೆ 800 ರೂಪಾಯಿಂದ ಸ್ಟಾರ್ಟ್ ಇದಾವೆ. 800 ರೂಪೀಸ್. ಇವರ ಚಾರ್ಕೋಲ್ ಲೂವರ್ಸ್. ಓಕೆ. ಇದು ನೋಡಿ ಸರ್. ವಾವ್. ಸೇಮ್ ರಸ್ಟಿಕ್ ಅಲ್ಲಿ ನೋಡಿ ಸರ್, ಇದು ಸೇಮ್ ಮಾರ್ಬಲ್ ಅಲ್ಲಿ ಇದೆಲ್ಲ ಸ್ಪಾರ್ಕಲ್ಸ್ ಇದಾವೆ. ನೆಕ್ಸ್ಟ್ ಲೆವೆಲ್ ಇದೆ ಬಿಡಿ ಸರ್ ಇವೆಲ್ಲ. ಇದೆಲ್ಲ ಪೇಸ್ಟಲ್ ಕಲರ್ಸ್ ಅಲ್ಲೇ. ಇನ್ನು ಪೇಸ್ಟಲ್ ಕಲರ್ ಸುಮಾರು ಇದಾವೆ ನೋಡಿ ಸರ್. ವೈಟ್ ಅಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ ವಿತ್ ಗ್ಲೋಸಿ ವಿತ್ ಸ್ಪಾರ್ಕಲ್. ಅಂದ್ರೆ ನಾವು ಆಕ್ರಿಲಿಕ್ ಹೆಂಗ್ ಇರುತ್ತಲ್ಲ ಸರ್, ಸೇಮ್ ಹಂಗೆ ಲುಕ್ ಬರುತ್ತೆ. ಇದು ಆಂಟಿ ಫಿಂಗರ್. ನಾವು ಫಿಂಗರ್ ಇಟ್ರೇನು ಅದ್ರದ್ದು ಮಾರ್ಕ್ ಅದ್ರ ಮೇಲೆ ಬಿಡಲ್ಲ, ಫಿಂಗರ್ ಪ್ರಿಂಟ್ ಬೀಳಲ್ಲ. ಹೌದು ಸರ್. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ ಓಕೆ. ಇದು ನೋಡಿ ಸರ್,
ವಾವ್. ಇವೆಲ್ಲ ಗ್ಲೋಸಿಯಲ್ಲಿ ಸ್ಪಾರ್ಕಲ್ಲು, ಸೇಮ್ ಇದು ಮಾರ್ಬಲ್ ವಿತ್ ಸ್ಪಾರ್ಕಲ್ಲು. ಇದು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಇವೆಲ್ಲ ಸರ್ 1800, 2000, 2200, 3000 ಆ ಥರ ಬೇರೆ ಬೇರೆ ರೇಂಜ್ ಇದೆ. ಪ್ರೀಮಿಯಂ ಪ್ರೀಮಿಯಂ ಇವೆಲ್ಲ ಪ್ರೀಮಿಯಂ ಮೆಟೀರಿಯಲ್ ಸರ್. ಓಕೆ. ಅಂದ್ರೆ ಲ್ಯಾಮಿನೇಟ್ ಅಲ್ಲಿ ನೋಡಿದ್ರೆ ನಾವು ಔಟರ್ ಲ್ಯಾಮಿನೇಟ್ ಸ್ಟಾರ್ಟಿಂಗ್ 800 ರೂಪಾಯಿಂದ ಇದೆ. ಬಟ್ ಇವೆಲ್ಲ ಸ್ವಲ್ಪ ಪ್ರೀಮಿಯಮು. ಮತ್ತೆ ಇನ್ನರ್ ಲ್ಯಾಮಿನೇಟ್ ಏನಿದೆಯಲ್ಲ ಸರ್, ಅದೆಲ್ಲ ನಿಮಗೆ 350 ರೂಪಾಯಿಂದ ಸ್ಟಾರ್ಟ್ ಇದೆ. ಅದು ನಾವು ಮುಂಚೆನೇ ಹೇಳಿದೀವಿ, ಆ ರೇಟಿಂದ ಸ್ಟಾರ್ಟ್ ಇದೆ. ಬಟ್ ಡಿಪೆಂಡ್ ನೀವು ಯಾವ ತರ ಕ್ವಾಲಿಟಿ ಹೋಗ್ತೀರಾ, ಯಾವ ತರ ಕಲರ್ಸ್ ಹೋಗ್ತೀರಾ, ಅದ್ರ ಮೇಲೆ ರೇಟ್ ವೇರಿಯೇಷನ್ ಆಗುತ್ತೆ ಸರ್. ಒಂದೊಂದು ಬ್ರಾಂಡ್ ಅಲ್ಲಿ ಒಂದೊಂದ್ ತರ ಕಲರ್ ಬರ್ತಾ ಹೋಗುತ್ತೆ. ಹಂಗೆ ನಾವು ನೋಡಿದ್ರೆ ಸರ್ ಲ್ಯಾಮಿನೇಟ್ ಅಲ್ಲಿ ಇನ್ನೂ ಅಷ್ಟೇ ಇಲ್ಲ. ಇನ್ನು ಲ್ಯಾಮಿನೇಟ್ ಅಲ್ಲಿ ನೋಡಿ ಇವಾಗ ಬರ್ತಾ ಇರೋದು ಮೇನ್ಲಿ ಕ್ಯಾನ್ ಲ್ಯಾಮಿನೇಟ್. ಕ್ಯಾನ್ ಅಂದ್ರೆ ಇನ್ನೂ ಕಮ್ಮಿ ಇದೆ ಎಲ್ಲ ಕಡೆ, ಬಟ್ ಇದು ಅಂತ ಸ್ವಲ್ಪ ಪ್ರೀಮಿಯಂ ಲುಕ್ ಅಲ್ಲಿ ಬರ್ತಾ ಇರೋದು ಕ್ಯಾನ್ ಲ್ಯಾಮಿನೇಟ್. ಸೇಮ್ ನಾವು ಬಟ್ಟೆ ಹೆಂಗಿರುತ್ತೆ, ಇಲ್ಲಾಂದ್ರೆ ಆ ತರ ಫ್ಯಾಬ್ರಿಕ್ ಬಟ್ಟೆ ಹೆಂಗಿರುತ್ತೆ ಸೇಮ್ ಆ ತರ ಲುಕ್ ಬರುತ್ತೆ ಇದರಲ್ಲಿ. ಓಕೆ ಓಕೆ. ಆ ತರಲ್ಲಿ ಸುಮಾರು ರೇಂಜ್ ಇದಾವೆ. ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸರ್. ಇದರಲ್ಲಿ ಈಗ ನಾವು ಮ್ಯಾಚಿಂಗ್ ಕೂಡ ಕೊಟ್ಟಿದೀವಿ. ಯಾವ ವುಡ್ ಕಲರ್ ಅದಕ್ಕೆ ಮ್ಯಾಚ್ ಆಗ್ಬೋದು, ಇಲ್ಲ ಯಾವ ಪೇಸ್ಟಲ್ ಕಲರ್ ಮ್ಯಾಚ್ ಮಾಡಿದ್ದೀರಾ. ಓಕೆ ಓಕೆ ಓಕೆ. ಇದು ನೋಡಿ ಸರ್, ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಐಟಮ್ಸ್. ಇದು ನೋಡಿ ಸರ್, ಈ ಫೀಲ್ ನೋಡಿ ಸರ್, ನೀವು ಸೇಮ್ ಬಟ್ಟೆಯಲ್ಲಿ ಒಂದೊಂದು ದಾರ ಹೆಂಗ್ ಹಾಕಿರ್ತಾರೆ ಡೊಯ್ನು, ಆ ತರ ಹಾಕಿ ಇರೋದು ಫೀಲ್ ಬರುತ್ತೆ ನಮ್ಗೆ. ಆಕ್ಚುಲಿ ಲ್ಯಾಮಿನೇಟ್, ಬಟ್ ಫೀಲ್ ನಿಮ್ಗೆ ಸೇಮ್ ಬರುತ್ತೆ, ಆ ತರ ಬಟ್ಟೆ ತರ ಫೀಲ್ ಬರುತ್ತೆ ಅದು. ಇವೆಲ್ಲ 1800, 2000, 2200 ಆ ತರ ರೇಂಜ್ ಇದೆ ಸರ್. ಇದು 2200 ಬರುತ್ತೆ ಅಲ್ವಾ? ಇದು ಸೇಮ್ ಕೇನ್ ಫೀಲೇ ಬರುತ್ತೆ ಸರ್. ಇವೆಲ್ಲ ಸ್ವಲ್ಪ ಪ್ರೀಮಿಯಂ ಐಟಮ್ಸು. ಹಂಗೆ ನೀವು ನೋಡಿದ್ರೆ ಸರ್ ಲೂವರ್ಸ್ ಅಲ್ಲೂ ಸುಮಾರು ಕ್ವಾಲಿಟೀಸ್ ಬರುತ್ತೆ. ನಾವು ಈಗ ಹೇಳ್ತೀವಿ ಸರ್, ಅಲ್ಲಿ 150 ಸಿಗ್ತಾ ಇದೆ, ಅಲ್ಲಿ 250 ಸಿಗ್ತಾ ಇದೆ. ಸಿಕ್ಕಲ್ಲ ಅಂತೇನಿಲ್ಲ, ಬಟ್ ಏನ್ ಕ್ವಾಲಿಟಿ ಸಿಕ್ಕತ್ತಂತ ನಾನು ತೋರಿಸ್ತೀನಿ ಸರ್. ಸರ್ ಇವಾಗ ಇದು ಇದೆ ಸರ್ ನೋಡಿ, ಇದು 1 ಫೀಟ್ಗೆ 10 ಫೀಟ್ ಬರುತ್ತೆ ಸರ್. ಇದು ಬಂದು ಈಗ ಮಾರ್ಕೆಟ್ ಅಲ್ಲಿ ನಿಮ್ಗೆ 150, 200 ಆ ತರ ಎಲ್ಲ ರೇಟ್ ಅಲ್ಲಿ ಸಿಗುತ್ತೆ. ಇದು ಆಕ್ಚುಲಿ ಏನಿದೆ ಗೊತ್ತಾ ಸರ್, ಏನು ಇಲ್ಲ. ಇಲ್ಲಿ ನೋಡಿ ಸರ್, ಒಳಗಡೆ ಎಲ್ಲ ಈ ತರ ಇರುತ್ತೆ ಹೋಲು. ಅಂದ್ರೆ ಪ್ರೆಸ್ ಮಾಡಿದೆ ಇಷ್ಟೇ ಕ್ವಾಲಿಟಿ. ಇಷ್ಟೇ ಅಲ್ವಾ ಇದು ಕ್ವಾಲಿಟಿ? ಇಷ್ಟೇ ಕ್ವಾಲಿಟಿ ಇದ್ರದ್ದು. ಹಿಂಗ್ ನೋಡಿ ಸರ್, ಅಷ್ಟೇ ಮುಗೀತು. ಓಕೆ ಓಕೆ. ಈಗ ಇದನ್ನ ನೀವು ಈ ಮೆಟೀರಿಯಲ್ ನೋಡಿ, ಇದಕ್ಕೆ ಹೇಳೋದು ಸಾಲಿಡ್ ಚಾರ್ಕೋಲ್ ಮೆಟೀರಿಯಲ್ಸ್. ಇದ್ರೊಳಗಡೆ ತುಂಬಿಕೊಂಡಿದ್ಯಾ? ಇದನ್ನ ಮುರಿಯಕ್ಕೆಲ್ಲ ಚಾನ್ಸೇ ಇಲ್ಲ. ಹೌದು ಸರ್. ಅಂದ್ರೆ ಈ ಕ್ವಾಲಿಟಿ ಅಂದ್ರೆ ನಾವು ಸಿಕ್ಕಾಗೆ ಏನಿಲ್ಲ ಸರ್, ನಾವು ಆ ಥರ ಮೆಟೀರಿಯಲ್ ಬೇಕು ಅಂದ್ರೆ ಎಲ್ಲ ಕಡೆ ಸಿಗುತ್ತೆ. ಬಟ್ ಈ ತರ ಪ್ರೀಮಿಯಂ ಮೆಟೀರಿಯಲ್ ಬೇಕು ಅಂದ್ರೆ ಬರೀ ಕೇಸರ್ ಇನ್ನೋವೇಷನ್, ಅದೇ ಒಂದು ಬ್ರಾಂಡ್ ಸರ್. ಇದರಲ್ಲಿ ಎಷ್ಟು ವೆರೈಟಿ ಇದೆ ತೋರಿಸಿ. ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ನೋಡಿ, ನೀವು ಎಷ್ಟು ಬೇಕು, ಯಾವ ಶೇಡ್ ಅಲ್ಲಿ ಬೇಕು, ವುಡನ್ ಅಲ್ಲಿ ಬೇಕಾ, ಮಾರ್ಬಲ್ ಅಲ್ಲಿ ಬೇಕಾ, ರಸ್ಟಿಕ್ ಅಲ್ಲಿ ಬೇಕಾ, ಸಿಲ್ವರು, ಗೋಲ್ಡು, ಯಾವ ತರ ಬೇಕು. ತಿರ್ಗಾ ಅದರಲ್ಲೂ ವೆರೈಟೀಸ್ ಇದೆ. ಕರ್ವ್ ಇದೆ, ಫ್ಲಾಟ್ ಇದೆ, ರೌಂಡಿಂಗ್ ಇದೆ, ಸ್ಮಾಲ್ ಪೆನ್ಸಿಲ್ ಟೈಪ್ ಇದೆ. ಓಹೋ, ಸುಮಾರು ಇದೆ. ಇದಂತ ಏನಿಲ್ಲ ಸರ್, ಇನ್ನು ಸುಮಾರು ಇದಾವೆ. ಹೆಚ್ಚು ಕಮ್ಮಿ ಕ್ಯಾಟಲಾಗ್ಸ್ ಇಷ್ಟೊಂದಿದೆ ಅಂತ ನೀವು ಬಂದ್ರೆ ಒಂದ್ಸತಿ ನೋಡಾಕು ನಿಮ್ಗೆ ಒಂದಿನ ಬೇಕು. ಆ ತರ ಬೇಕು ಅಂದ್ರೆ ಈ ಕಡೆ ಫುಲ್ ಎಲ್ಲ ಕ್ಯಾಟಲಾಗ್ಸ್ ಏನಿದೆಯಲ್ಲ ಸರ್, ಇವೆಲ್ಲ ನಿಮ್ಗೆ ಲೂವರ್ಸ್, ರಾಫ್ಟರ್ಸ್, ಚಾರ್ಕೋಲ್ ಕ್ಯಾಟಲಾಗ್ಸ್ ಅವನೇ ಇರೋದು, ತುಂಬಿಸಿಟ್ಟಿರೋದು. ಹೌದು ಸರ್, ಹೌದು. ನೋಡಿ ಇಲ್ಲೆಲ್ಲ ತುಂಬಿಸಿಟ್ಟಿದ್ದಾರೆ, ನೋಡಿ ಇಲ್ಲಿ ಎಲ್ಲ ತುಂಬಿಸಿಟ್ಬಿಟ್ಟಿದ್ದಾರೆ. ಇವೆಲ್ಲ ನೋಡಿ ಫೈನಲೈಸ್ ಮಾಡಕ್ಕೆ ಒಂದಿನ ಬೇಕು ಸರ್, ಬೇಕು. ಅಂದ್ರೆ ಅದಾದ್ಮೇಲೂ ಈಗ ಬೈ ಚಾನ್ಸ್ ಯಾರಿಗೂ ನಮ್ಗೆ ಲೂವರ್ಸ್ ಬೇಡ, ನಮ್ಗೆ ಇನ್ನೂ ಬೇರೆ ಡಿಫ್ರೆಂಟ್ ಐಟಮ್ ಬೇಕು ಅಂದ್ರೆ ಇವೆಲ್ಲ ಡಿಫ್ರೆಂಟ್ ಐಟಮ್ ಏನಿದೆ ಆಕ್ಚುಲಿ. ಇವೆಲ್ಲ ಸರ್ ಲ್ಯಾಮಿನೇಟ್ ಬರುತ್ತೆ. ಇವೆಲ್ಲ ಅಂದ್ರೆ ನಿಮ್ಗೆ 2x8 ಅಂತ ಒಂದು ಶೀಟ್ ಬರುತ್ತೆ ಸರ್. 2x8 ಓಕೆ. ಸೇಮ್ ರಾಫ್ಟರ್ಸ್ ಇದು ಚಾರ್ಕೋಲ್ ಶೀಟ್ಸ್ ಹೆಂಗ್ ಬರುತ್ತೆ ಸೇಮ್ ಅದು. ಈಗ ಈ ಫೀಲ್ ನೋಡಿ ಸರ್, ವಾವ್. ಅಂದ್ರೆ ನಾವು MDF ಅಲ್ಲಿ ಮಾಡ್ಕೊಂಡು ಅದಾದ್ಮೇಲೆ ಡಿಕೋಪೆಂಟ್ ಮಾಡೋದು ಬದಲು ನಾವು ಅದೇ ತರ ಈ ಶೀಟೇ ಹಾಕೋಬಹುದು, ಡಬಲ್ ಕೆಲಸ ಮಾಡೋ ಬದಲು. ನೋಡಿ ಸರ್, ಇದು ನೋಡಿ ಸರ್, ಇದು ಹೌದು ಸರ್, ವಾವ್. ಇಲ್ಲಿ ನೋಡಿ ಸರ್, ಸೂಪರ್ ಸರ್. ಇದು ಇಷ್ಟು ಚೆನ್ನಾಗಿದೆ ನೋಡಿ. ಇದು ಮ್ಯಾಟ್ ಫಿನಿಶ್ ಅಲ್ಲ ಸರ್? ಇದು ಇಡ್ತಾ ಹೋಗಿ ಸರ್, ಮೇಲೆ ಒಂದ್ರ ಮೇಲೆ ಒಂದು ಇಡ್ತಾ ಹೋಗಿ ನೋಡಿ ವೀಕ್ಷಕರೇ. ವಾವ್. ಇದು ನೋಡಿ ಸರ್, ಇದು ನೋಡಿ ಸರ್, ಇದು ರಸ್ಟಿಕ್. ಇಲ್ಲಿ ಕೊಡಿ ಸರ್, ಇಲ್ಲಿ ಗೋಲ್ಡನ್ ರಸ್ಟಿಕ್. ಇದು ಸ್ಟೋನ್, ಅಂದ್ರೆ ಸ್ಟೋನ್ ಫೀಲಿಂಗ್ ಬರುತ್ತೆ. ಕೊಡಿ ಸರ್, ಕೊಡಿ. ಸ್ಟೋನ್ ಶೀಟ್ ಅಂತ ಹೇಳೋದು ಇದಕ್ಕೆ. ಇದು ಸ್ಟೋನ್ ಶೀಟ್ ಇದು. ಓಕೆ ಓಕೆ. ಇದು ನೋಡಿ ನ್ಯಾಚುರಲ್ ಸ್ಟೋನ್ ಥರ ಬರುತ್ತೆ ಅವೆಲ್ಲ ಅಲ್ವಾ? ನೋಡಿ ವೀಕ್ಷಕರೇ, ಮಾರ್ಬಲ್ ಸ್ಟೋನ್ಸು, ಲೂವರ್ ಸ್ಟೋನ್ಸು, ಟ್ರಯಾಂಗಲ್ ಸ್ಟೋನ್ಸು, ಯಾವ ಥರ ನಮಗೆ ಇದು ಬೇಕು ಡಿಸೈನ್ಸು ಆ ಥರ ಎಲ್ಲದರಲ್ಲಿ ಇದರಲ್ಲಿ ಸಿಗುತ್ತೆ ನಿಮಗೆ. ಇಷ್ಟೇ ಇಲ್ಲ, ಇದರಲ್ಲೂ ನಿಮಗೆ ಇನ್ನು ನಿಮಗೆ ರಾಫ್ಟರಲ್ಲೇ ಸೇಮ್ ಇದು ಬೇಕು ಅಂದರೆ ಸೇಮ್ ರಾಫ್ಟರ್ ಥರನೇ ನಾವು ನಿಮಗೆ ಈ ಥರ ಕೂಡ ಮಾಡಿಕೊಡ್ತೀವಿ. ಇದು ನೋಡಿ ಸರ್, ವಾವ್. ಇದು ಮುಟ್ಟಬಹುದಲ್ವಾ? ಫೀಲ್ ಸರ್, ಸೇಮ್ ಕಲ್ಲು ಹೆಂಗಿರುತ್ತೆ ಆ ಥರ ಕಲ್ಲಿದು ಎಂಬೋಸ್ಡ್. ಹೌದೌದು. ಇದು ನಿಮ್ಗೆ ಏನ್ ಥಿಕ್ನೆಸ್ ಅಲ್ಲಿ ಬೇಕೋ ಆ ಥಿಕ್ನೆಸ್ ಅಲ್ಲಿ ಮಾಡ್ಕೊಡ್ತೀವಿ. ಅದನ್ನ ನೀವು ಡಿಕೋಪೆಂಟ್ ಮಾಡಿಸ್ಬೇಕು. ಇನ್ನ ತೋರಿಸಿ.
ಈಗ ನಾವು ವೇವ್ ಬೋರ್ಡ್ಸ್ ಅಂತ ಹೆಂಗೆ ಹೇಳ್ತೀವಿ ಆ ಥರ ಸರ್. ಇದು ಅಂದ್ರೆ ರೆಡಿ ಸರ್, ಇದ್ರ ಮೇಲೆ ಇದು ಡಿಕೋ ಮಾಡಿರೋದು ಅಂದ್ರೆ ಪೇಂಟ್ ಮಾಡಿರೋದು ಆಲ್ರೆಡಿ ಮಾಡಿರೋದು. ಹೌದೌದು. ಆ ಥರ ಬೇಕು ಅಂದ್ರೂ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇದು ನೋಡಿ ಹೆಂಗಿದೆ. ವಾವ್, ಇದು ನೋಡಿ ಸರ್. ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲ ಸರ್ ಇದು? ಸರ್ ತುಂಬ ನೆಕ್ಸ್ಟ್ ಇದೆ ಸರ್ ಇದು. ಸೂಪರ್. ಇದೆಲ್ಲ ನೋಡಿಲ್ಲ ಸರ್ ನಾನು. ಹೌದು ಸರ್, ಇದು ಫಸ್ಟ್ ಟೈಮ್ ಸರ್ ಈ ಥರ ನೋಡಿ ಸರ್. ಈ ಸೇಮ್ ಹಿಂಗೆ ಈಗ ಲೂವರ್ಸ್ ಅಂದ್ರೆ ನಾವು ಏನ್ ಕಲರ್ ಇರುತ್ತೆ ಅದೇ ಕಲರ್ ನಾವು ಹಾಕಕ್ಕಾಗೋದು. ಇದರಲ್ಲಿ ಅಂದ್ರೆ ನಾವು ಏನ್ ಕಲರ್ ಬೇಕೋ ಆ ಕಲರ್ ಡಿಕೋಲಿ ಪೇಂಟ್ ಮಾಡ್ಬೋದು. ಓಕೆ ಓಕೆ ಓಕೆ. ಅದೇ ಇದು ರೋ ಮೆಟೀರಿಯಲ್. ತಿರ್ಗಾ ಇದು ರೆಡಿ ಮೆಟೀರಿಯಲ್. ಇದು ರೆಡಿ ಮೆಟೀರಿಯಲ್. ಅಂದ್ರೆ ಇದೇ ಕಲರ್ ಬೇಕು ಅಂದ್ರೆ ನೀವು ಇದರಲ್ಲಿ ಮಾಡಬಹುದು. ಓಕೆ ಓಕೆ. ಆ ಥರ ಇದರಲ್ಲೂ ಸುಮಾರು ಡಿಸೈನ್ಸ್ ಇದೆ. ಇಲ್ಲ ನಿಮ್ಮ ಹತ್ರ ಏನೋ ಡಿಸೈನ್ಸ್ ಇದ್ರೆ ನಾವು ಆ ಡಿಸೈನ್ಸ್ ಕೂಡ ನಿಮ್ಗೆ ಮಾಡ್ಕೊಡ್ತೀರಲ್ವ? ಹಿಂಗಿದೆ ನೋಡಿ ಸರ್. ಇದು ಫಿನಿಶ್ಡ್ ಮೆಟೀರಿಯಲ್ ಸರ್? ಹಾಂ ಹೌದು ಸರ್, ಇದು ಲೆದರ್ ಅಲ್ಲಿ ಫಿನಿಶ್ ಮೆಟೀರಿಯಲ್ ಸರ್. ಓಕೆ ಓಕೆ. ಇದ್ರ ಮೇಲೇನು ನಿಮ್ಗೆ ಬೇಕು ಅಂದ್ರೆ ನೀವು ಪೇಂಟ್ ಮಾಡ್ಕೋಬಹುದು ಸರ್. ಆ ಥರ ಮೆಟೀರಿಯಲ್ ಇದು. ಇಲ್ಲಿ ಸೆಕ್ಷನ್ ಏನು ನೋಡ್ತೇವೆ ಸರ್? ಇಲ್ಲಿ ಸರ್ ಇಲ್ಲಿ ನಾವು ಸೆಕ್ಷನ್ ನೋಡ್ತಾ ಇರೋದು ಸರ್ ಪ್ರಭಾವಳಿ. ಪ್ರಭಾವಳಿ ಹೆಂಗೆ ಅಂದ್ರೆ ಸರ್ ಪೂಜಾ ರೂಮ್ಗೆ ಇಲ್ಲ ಮೇನ್ ಡೋರ್ಗೆ ಆ ಥರ ಯಾವ ಥರ ಪ್ರಭಾವಳಿ ನಮ್ಗೆ ಬೇಕಾಗುತ್ತೆ ಆ ಥರ ಪ್ರಭಾವಳಿನೂ ನಮ್ಮ ಹತ್ರ ಸಿಗುತ್ತೆ. ಯಾವ ವುಡ್ ಕೊಡ್ತೀರಾ ಸರ್? ಗಾನಾ ಟೀಕ್ ಇದೆ, ಬರ್ಮಾ ಬಾರ್ಡರ್ ಇದೆ. ನೀವು ಯಾವ ಥರ ವುಡ್ ಕೇಳ್ತೀರಾ ಆ ಥರ ವುಡ್ ಹಾಕಿ ಕೊಡ್ತೀವಿ. ಎನಿ ಸೈಜ್ ಕೊಡ್ತೀವಿ ಸರ್. ಅದು ನಿಮ್ಮ ಸೈಜ್ಗೆ ರೆಡಿ ಆಗುತ್ತೆ. ಎಲ್ಲ ಅಗ್ನೆಸ್ಟ್ ಆರ್ಡರ್ ಇರುತ್ತೆ. ನೀವೇನು ಡಿಸೈನ್ ಹೇಳಿದ್ರೆ ಎಲ್ಲ ನಮ್ಮ ಹತ್ರ ಡಿಸೈನ್ಸ್ ಕೂಡ ಇದಾವೆ. ನೀವು ಆ ಡಿಸೈನ್ಗೆ ನಾವು ಮಾಡ್ಕೊಡ್ತೀವಿ. ಹಂಗೆ ನೋಡಿದ್ರೆ ಸರ್ ಪೂಜಾ ರೂಮ್ಗೆ ಯೂಸ್ ಆಗುವಂತೂ ಎಲಾಬಾಸ್ಟರ್ ಶೀಟ್. ಇದು ತುಂಬಾ ಚೆನ್ನಾಗಿ ಇದು ಗೊತ್ತಿರಲ್ಲ ಇದು ಏನ್ ಶೀಟ್ ಇದೆ ಅಂತ, ಹೆಂಗ್ ಯೂಸ್ ಆಗತ್ತೆ. ಇದ್ರಲ್ಲಿ ಹೆಂಗಂದ್ರೆ ಸರ್ ಇದು ಬಂದು ಎಲಾಬಾಸ್ಟರ್ ಶೀಟ್. ಇದು ಬಂದು 8x4 ಒಂದು ಸೈಜ್ ಬರುತ್ತೆ ಸರ್. ಇದ್ರಲ್ಲಿ ಹೆಂಗಂದ್ರೆ ಸರ್ ನಾವು ಹಿಂದೆ ಲೈಟ್ ಪಾಸ್ ಮಾಡ್ಕೋಬಹುದು. ಇದು ಯೂಸ್ಲಿ ಅಂದ್ರೆ 99% ನಿಮ್ಗೆ ಪೂಜಾ ರೂಮ್ ಅಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಆಮೇಲೆ ಲಿವಿಂಗ್ ಹಾಲ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಇದು ಹಾಕಿ ತೋರಿಸ್ಬಿಡಿ ಸರ್, ಇಲ್ಲಿ ನಮ್ಮ ವೀಕ್ಷಕರಿಗೆ ಕೊಟ್ಬಿಡೋಣ. ನಾನು ತೋರಿಸ್ತೀನಿ ಸರ್, ನೋಡಿ ಇಲ್ಲಿ ನೋಡಿ ಸರ್. ಹಿಂಗೆ ಅದು ಯೂಸ್ ಆಗತ್ತೆ ಸರ್. ಅಂದ್ರೆ ಲೈಟ್ ಪಾಸ್ ಆಗತ್ತೆ. ಇದ್ರದ್ದು ವ್ಯೂ ಏನಿದೆ ಅದು ನಿಮ್ಗೆ ಪ್ರಾಕ್ಟಿಕಲಿ ಹೆಂಗಿದೆ ಲೈವ್ ಹಂಗ್ ಕಾಣತ್ತೆ ಸರ್. ಸೂಪರ್ ಆಗಿರುತ್ತೆ. ಹೌದು ಸರ್. ಸೊ ಇದು ಪ್ರಭಾವಳಿ ಸರ್. ಪ್ರಭಾವಳಿ ನಾವು ಸೈಡ್ ಪಿಲ್ಲರ್ ನೋಡಿದೀವಿ. ಇದು ಟಾಪ್ ಪಿಲ್ಲರ್ ಸರ್. ಇದ್ರಲ್ಲಿ ನಿಮ್ಗೆ ಯಾವ ದೇವರು ಬೇಕು, ಯಾವ ತರ ಕಾರ್ವಿಂಗ್ ಬೇಕು, ಇಲ್ಲ ಫ್ಲವರ್ ಡಿಸೈನ್ಸ್ ಬೇಕು ಆ ತರ ಡಿಸೈನ್ಸ್ ಮಾಡ್ಕೊಡ್ತೀವಿ ಸರ್. ಇದು ಪಾಲಿಶ್ಡ್ ಬೇಕಂದ್ರೆ ಪಾಲಿಶ್ಡ್ ಮಾಡ್ಕೊಡ್ತೀವಿ? ಇಲ್ಲ ಸರ್, ಪಾಲಿಶ್ಡ್ ಬರಲ್ಲ. ಆಕ್ಚುಲಿ ಏನಂದ್ರೆ ನ್ಯಾಚುರಲ್ ವುಡ್ ಸರ್. ಅದು ಮಷೀನ್ ಅಲ್ಲಿ ಹಾಕಿದ್ರೆ ಪಾಲಿಶ್ ಮಾಡಕ್ ಆಗಲ್ಲ. ಆದ್ರೆ ಏನಂದ್ರೆ ಅದು ಇನ್ನ ಸ್ವಲ್ಪ ಪೆಂಟರ್ ಹತ್ರ ಸ್ವಲ್ಪ ಉಜ್ಬಿಟ್ಟು ಆಮೇಲೆ ಪಾಲಿಶ್ ಮಾಡಿದ್ರೆ ಲುಕ್ ಚೆನ್ನಾಗಿ ಬರುತ್ತೆ ಸರ್. ಮನೇಲಿ ಲಾಸ್ಟ್ ಅಲ್ಲಿ ಪಾಲಿಶ್ ಆಗುತ್ತೆ. ವೀನಿಯರ್ ಇದೆ. ವೀನಿಯರ್? ಹೌದು ಸರ್. ಇವೆಲ್ಲ ವೀನಿಯರ್ಸ್. ಅದ್ರಲ್ಲಿ ವೀನಿಯರ್ ಅಲ್ಲೂ ಸುಮಾರು ರೇಂಜ್ ಇದೆ. ಯಾವ್ದು ಎಲ್ಲ ನ್ಯಾಚುರಲ್ ವೀನಿಯರ್ಸ್. ಸರ್ ವೀನಿಯರ್ ಪ್ರೈಸ್ ಹೇಳಿ ಸರ್. ಸರ್ ವೀನಿಯರ್ ಪ್ರೈಸ್ ಬಂದು ಸರ್ 80 ರೂಪೀಸ್ ಇಂದ ಸ್ಟಾರ್ಟ್ ಇದೆ ಸರ್. 80 ರೂಪೀಸ್ ಇಂದ ಸ್ಟಾರ್ಟ್. ನಿಮ್ಗೆ ಯಾವ ತರ ಗ್ರೇನ್ಸ್ ಬೇಕು, ಯಾವ ತರ ವೆರೈಟೀಸ್ ಬೇಕು, ಎಲ್ಲಾ ತರದ ವೆರೈಟೀಸ್ ಇದೆ. ಎಲ್ಲ ನ್ಯಾಚುರಲ್ ವೀನಿಯರ್ ಸರ್. ಎಲ್ಲ ನ್ಯಾಚುರಲ್. ಎಲ್ಲ ಟೀಕು, ಬರ್ಮಾ ಟೀಕು, ಯಾವ ತರ ಕಲರ್ಸ್ ಬೇಕೋ ಆ ತರದ್ ಸಿಗುತ್ತೆ. ಒಂದು ವಾರ್ಡ್ರೋಬ್ ಮಾಡಿದ್ರೆ ಅದಕ್ಕೆ ಯಾವ ತರ ಡೋರ್ಗೆ ಯೂಸ್ ಮಾಡ್ಬೋದು, ಲ್ಯಾಮಿನೇಟ್ ಹೆಂಗ್ ಯೂಸ್ ಆಗುತ್ತೆ ಅಂತ ಒಂದು ನೋಡ್ಬೇಕು ಅಂದ್ರೆ ಅವು ಕೂಡ ನಮ್ಮ ಹತ್ರ ಇಲ್ಲಿ ರೆಡಿ ಸಿಗುತ್ತೆ. ಆ ಪ್ರಕಾರ ಕಾಂಬಿನೇಷನ್ ನೀವು ಮಾಡ್ಕೋಬಹುದು. ಇಲ್ಲಿ ನೋಡಿ ಯಾವ ತರ ಯಾವ್ದಕ್ಕೆ ಕಲರ್ ಕಾಂಬಿನೇಷನ್ ಮಾಡಿದ್ರೆ ಹೆಂಗ್ ಚೆನ್ನಾಗಿ ಕಾಣುತ್ತೆ. ನೀವೇ ಮಾಡಿಟ್ಬಿಟ್ಟಿದ್ದೀರಾ ಈ ತರ? ಹೌದು. ಚಾರ್ಕೋಲು, ವುಡನ್ನು, ಪ್ಲೇನ್ ಕಲರ್ಸು, ಪೆಸ್ಟಲ್ ಕಲರ್ಸು ನೋಡಿ. ಸೂಪರ್. ವಾರ್ಡ್ರೋಬು, ಕಿಚನ್ ಮತ್ತೆ ಇದಕ್ಕೆ ಟಿವಿ ಯೂನಿಟ್ಸ್ಗೆ ಎಲ್ಲ ಯೂಸ್ ಆಗೋದು ಲ್ಯಾಮಿನೇಟ್ಸ್. ಸರ್ ಲ್ಯಾಮಿನೇಟ್ಸ್ ಯಾವ ಬ್ರ್ಯಾಂಡ್ ಇದೆ ನಿಮ್ಮ ಹತ್ರ? ಸರ್ ಸೆಂಚುರಿ ಇದೆ, ಗ್ರೀನ್ ಇದೆ, ಮೆರಿನೋ ಇದೆ, ಇನ್ನು ಸುಮಾರು ಇದೆ. ತುಂಬಾ ಇದೆ. ಲ್ಯಾಮಿನೇಟ್ ಅಲ್ಲಿ ನಮ್ಮ ಹತ್ರ ಹೆಚ್ಚಿಗೆ ಒಂದು 250+ ಕಂಪ್ನೀಸ್ ಇದೆ, ಆಪ್ಷನ್ಸ್ ಇದೆ. ಹೌದು ಸರ್. ಓಕೆ. ಲ್ಯಾಮಿನೇಟ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಲ್ಯಾಮಿನೇಟ್ ಬಂದು 0.8 ಬಂದು ನಿಮಗೆ 650 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 8x4 ನಾರ್ಮಲಿ ಫ್ಯಾಬ್ರಿಕ್ ಹಾಫ್ ವೈಟ್ ಎಲ್ಲ ನೋಡಿದ್ರೆ ಒಂದು 350 370 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. 370 ಇಂದನೂ ಕೂಡ ನಿಮ್ಮ ಹತ್ರ ಲ್ಯಾಮಿನೇಟ್ ಸಿಗುತ್ತೆ. ಹೌದು ಹೌದು ಸರ್. ಅಲ್ವಾ ವೀಕ್ಷಕರೇ? ನೋಡಬಹುದು 8x4 ಶೀಟ್ ಬರುತ್ತೆ ಸರ್. ಓಕೆ. 350 ರೂಪಾಯಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಮಲ್ಟಿಪಲ್ ಆಪ್ಷನ್ಸ್ ಇದೆ ಇಲ್ಲಿ ಸರ್, ತೋರಿಸ್ತಾ ಹೋಗ್ತಾರೆ ನೋಡಿ ಇಲ್ಲಿ. ಆಮೇಲೆ ಅದರಲ್ಲೂ ಆಕ್ರಲಿಕ್ ಇದೆ, ಫ್ಲೂಟೆಡ್ ಇದೆ, PVC ಇದೆ, ಪೆಸ್ಟಲ್ ಕಲರ್ಸ್ ಇದೆ. ಅದರಲ್ಲೂ ಸುಮಾರು ಇನ್ನ ಹೊಸ ಹೊಸ ವೆರೈಟೀಸ್ ತುಂಬಾ ಬಂದೈತೆ ಸರ್. ಮಿರರ್ ಫಿನಿಶ್, ವುಡನ್ ಫಿನಿಶ್, ಗೋಲ್ಡ್, ರೋಸ್ ಗೋಲ್ಡ್. ನೋಡಿ ವೀಕ್ಷಕರೇ, ಯಾವ ಪ್ಯಾಟರ್ನ್ ಬೇಕು ನಿಮಗೆ ಜಸ್ಟ್ 370 ರೂಪೀಸಿಂದ ಇಲ್ಲಿ ಪ್ರಾರಂಭ ಅಂತ ಹೇಳ್ಬೋದು ಸರ್. ಈ ಕಡೆ ಇದು ಲ್ಯಾಮಿನೇಟ್ ಸರ್? ಸೇಮ್ ಲ್ಯಾಮಿನೇಟ್ ಸರ್. ಓಪನ್ ಮಾಡಿ ಸರ್, ಓಪನ್ ಮಾಡಿ ತೋರಿಸ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಅನ್ಲಿಮಿಟೆಡ್ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಓಕೆ. ಕಂಪನೀಸೇ ನಿಮ್ಮ ಹತ್ರ 250 ಕಂಪನಿ ಇದೆ? ಹೌದು ಸರ್. ನೋಡಿ ವೀಕ್ಷಕರೇ, ಸೂಪರ್.
ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇವೆಲ್ಲ ನೋಡಿ ಅಕ್ರಿಲಿಕ್ ಅಲ್ಲೂ ನಿಮ್ಗೆ 90 ಡಿಗ್ರಿ ಬೆಂಡೇಬಲ್ ಬೇಕು, 90 ಡಿಗ್ರಿ ಬೆಂಡೇಬಲ್ ಇದೆ, ಆಪ್ಷನ್ಸ್ ಇದೆಯಾ ಡ್ರಾಪರ್ಸ್ ನೋಡಿ. ಇವೆಲ್ಲ ಇವು ಅಕ್ರಿಲಿಕ್ ಸರ್, ಇದು ಇವೆಲ್ಲ 90 ಡಿಗ್ರಿ ಬೆಂಡ್ ಮಾಡಿದಾರೆ, ಹೀಟ್ ಮಾಡ್ಕೊಂಡು ನಿಮ್ಗೆ ಜಾಯಿಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಅದು ಬೇಡ ಅಂತೀರಾ? ಹೌದು ಸರ್, ಬೆಂಡ್ ಮಾಡ್ಬಿಡ್ಬೋದು, ಬೆಂಡ್ ಮಾಡ್ಕೋಬಹುದು ಸರ್. ಈ ಕಡೆ ಸರ್ ನೋಡಿ, ಈಗ ನಾವು ಎಲ್ಲ ಲ್ಯಾಮಿನೇಟ್ ನೋಡಿದೀವಿ, ವೀನಿಯರ್ಸ್ ನೋಡಿದೀವಿ, ಹಾರ್ಡ್ವೇರ್ಸ್ ನೋಡಿದೀವಿ, ಬಟ್ ಅದಕ್ಕಿಂತ ಮುಂಚೆ ನಾವು ಏನ್ ಯೂಸ್ ಮಾಡ್ಕೋಬೇಕು ಅಂದ್ರೆ ಅದು ಮೇನ್ ಐಟಮ್ ನೋಡಿಲ್ಲ. ಅದು ಬಂದು ನಮ್ದು ಪ್ಲೈವುಡ್. ಹೌದು, ಯಾಕೆ ಪ್ಲೈವುಡ್ ಇದ್ರೇನೆ ಇವೆಲ್ಲ ಹಾಕಕ್ ಆಗೋದು, ಪ್ಲೈವುಡ್ ಇಲ್ಲ ಅಂದ್ರೆ ಇದು ಹಾಕಕ್ ಆಗಲ್ಲ. ಇದು ನೋಡಿ ಸರ್, ಇದು ಒಂದು ಪೈನ್ ವುಡ್ ಬೋರ್ಡ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಹಾರ್ಡ್ ವುಡ್ ಬರೋದು, ಒಂದು ಪೈನ್ ವುಡ್ ಬರುತ್ತೆ. ಪೈನ್ ವುಡ್ ಅಂದ್ರೆ ಹೆಂಗಂದ್ರೆ ಸರ್ ಬೆಂಡ್ ಆಗಲ್ಲ. ಇಲ್ಲಿ 19 mm, 25 mm, 30 mm ಎಲ್ಲಾ ತರದ್ದು ಆಪ್ಷನ್ ಸಿಗುತ್ತೆ. ಸೈಜ್ ಕೂಡ ಇದೆ, 7x3 ಇದೆ, 8x4 ಇದೆ, 7x4 ಇದೆ, ಎಲ್ಲ ಥಿಕ್ನೆಸ್ ಕೂಡ ಇದಾವೆ ಇದರಲ್ಲಿ. ಪ್ಲೈವುಡ್ ಯಾವ ರೇಟಿಂದ ಕೊಡ್ತಾರೆ? 55 180 ರೂಪಾಯಿ ತನಕ ಇದಾವೆ ಸರ್. ಓಕೆ, MR ಗ್ರೇಡ್ ಅಲ್ವಾ? ಹೌದು ಸರ್. ಈಗ ಇದು BWP ಬೇಕು ಅಂತ ಸೇಮ್ ಸರ್, ಅದನ್ನ ನಿಮಗೆ ಅದು 85 ಇಂದ ಸ್ಟಾರ್ಟ್ ಇದೆ, ಅದು 150 ರೂಪಾಯಿ ತನಕ ಇದೆ. ಆಮೇಲೆ HDHMR ಇದೆ, HDHMR ಇದೆ ಸರ್. ಅದೆಷ್ಟು ಸಿಗುತ್ತೆ? HDHMR ಇದೆ, HMR ಇದೆ, ಫ್ಲೆಕ್ಸಿಪ್ಲೈ ಇದೆ, ಕೋರಿಯನ್ ಇದೆ, ಕ್ವಾಡ್ಸ್ ಇದೆ. ಅಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಸರ್. ನೀವು ಒಂದ್ಸತಿ ಬಂದ್ರೆ ನಿಮ್ಗೆ ಏನ್ ಮನೆಗೆ ಏನೇನ್ ಬೇಕಾಗಬಹುದು ಅವೆಲ್ಲಾನು ಒನ್ ಸ್ಟಾಪ್ ಸೊಲ್ಯೂಷನ್.